ಹಾಯ್, ಯಾವತ್ತಾದರೂ ಈ ಥರ ಈರುಳ್ಳಿ ಸೊಪ್ಪಿನ ಚಟ್ನಿನ ಟ್ರೈ ಮಾಡಿದ್ರಾ? ಖಂಡಿತ ಮಾಡಿರಲಿಕ್ಕಿಲ್ಲ. ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ. ಇದು ಹಳೆ ಅಡುಗೆಯ ಹೊಸ ರುಚಿ. ಮತ್ತ್ಯಾಕೆ ತಡ, ರೆಸಿಪಿ ನೋಡಿ ಹಿಂದೆ ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ 1 ಸ್ಪೂನ್ ಎಣ್ಣೆ, 2 ಬೆಳ್ಳುಳ್ಳಿ ಎಸಳು, ಖಾರಕ್ಕೆ ತಕ್ಕ ಹಾಗೆ ಬ್ಯಾಡಗಿ ಮೆಣಸು, 3/4 ಸ್ಪೂನ್ ಕೊತ್ತಂಬರಿ, 1/4 ಸ್ಪೂನ್ ಜೀರಿಗೆ, ಸಣ್ಣ ಗಾತ್ರದ್ದು ಹುಣಸೆ ಹಣ್ಣನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ನಂತರ 1 ಕಟ್ ಈರುಳ್ಳಿ ಸೊಪ್ಪನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಹಾಕಿ ಎಣ್ಣೆನಲ್ಲೇ 1 ನಿಮಿಷ ಫ್ರೈ ಮಾಡ್ಕೋಬೇಕು. ಕಲರ್ ಚೇಂಜ್ ಆಗಿದ ತಕ್ಷಣ ಅರ್ಧ ಕಪ್ ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿನೂ ಸಹ ಹಾಕ್ಕೊಂಡು 30 ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು. ಇದನ್ನು ಯಾಕೆ ಹಳೆ ಕಾಲದ ಹೊಸ ರುಚಿ ಅಂತಂದೆ ಅಂದರೆ, ಹಳೆ ಕಾಲದಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಿರ್ಲಿಲ್ಲ. ನೀರು ಹಾಕಿಬಿಟ್ಟು ಎಲ್ಲನೂ ಸೇರಿಸಿ ಬೇಯಿಸ್ಕೊಂಡು ನಂತರ ಚಟ್ನಿ ರುಬ್ಕೊಳ್ತಿದ್ರು. ನಾನು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ನೀರು ಹಾಕದೇನೆ ತರ್ತರಿಯಾಗಿ ರುಬ್ಕೋಬೇಕು. ನಂತರ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಈ ರೀತಿ ತರ್ತರಿಯಾಗಿ ರುಬ್ಕೊಂಡ್ರೆ ರುಚಿಕರವಾದಂಥ ಈರುಳ್ಳಿ ಚಟ್ನಿ ರೆಡಿ. ಥ್ಯಾಂಕ್ ಯು. ಬಾಯ್ ಬಾಯ್.